ನಮಸ್ಕಾರ. ಹರಿ ಓಂ. ದೈವತ್ವವಾಣಿ ಜ್ಯೋತಿಷ್ಯ ಹಾಗೂ ತಾಂತ್ರಿಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಮಸ್ತ ವೀಕ್ಷಕರಿಗೆ ಸ್ವಾಗತ. ಇವತ್ತಿನ ದಿವಸ ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ವಿಷಯ ತುಂಬ ಗಹನವಾದಂತಹದ್ದು ಹಾಗೂ ಮುಕ್ತವಾಗಿ ಚರ್ಚಿಸುವುದರಿಂದ ಜ್ಞಾನವನ್ನು ಉಂಟು ಮಾಡತಕ್ಕಂತಹ ಒಂದು ವಿಚಾರ. ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲರಲ್ಲಿಯೂ ಅನ್ನೋಕ್ಕಿಂತ ಎಲ್ಲ ಜೀವಿಗಳಲ್ಲಿಯೂ ಸಹಿತ ಕಂಡು ಬರ್ತಕ್ಕಂತಹ ಸಾಮಾನ್ಯವಾದಂತಹ ಒಂದು ಕ್ರಿಯೆ. ಅದ್ಯಾವುದು ಅಂತ ಹೇಳಿದ್ರೆ, ಲೈಂಗಿಕವಾದಂತಹ ಒಂದು ಆಸಕ್ತಿ ಪ್ರತಿಯೊಬ್ಬ ಪುರುಷ ಹಾಗೂ ಪ್ರತಿಯೊಬ್ಬ ಮಹಿಳೆಯರಲ್ಲಿ ಕಂಡು ಬರ್ತಕ್ಕಂತಹ ಒಂದು ಲೈಂಗಿಕ ಆಸಕ್ತಿದಾಯಕವಾದಂತಹ ವಿಚಾರ. ಅಂದರೆ ಯಾರ ಜಾತಕದಲ್ಲಿ ಯಾವ ಗ್ರಹ ಯಾವ ಮನೆಯಲ್ಲಿ ಇದ್ದರೆ ಲೈಂಗಿಕ ಕ್ರಿಯೆಯಲ್ಲಿ ಮುಂಚೂಣಿಯಲ್ಲಿ ಇರುತ್ತಾರೆ, ಲೈಂಗಿಕ ಆಸಕ್ತಿಯನ್ನು ಹೊಂದಿರುತ್ತಾರೆ. ಈ ಮೊದಲೇ ನಾನು ಹೇಳಿದ ಹಾಗೆ ಗ್ರಹಾಧೀನಂ ನರಾವರ ಗ್ರಹಾಧೀನಂ ಜಗತ್ ಸರ್ವಂ. ಗ್ರಹಗಳ ಅಧೀನದಲ್ಲಿ ಈ ಜಗತ್ತು ನಿರ್ಮಾಣ ಆಗಿದೆ, ಗ್ರಹಗಳ ಅಧೀನದಲ್ಲಿ ಈ ಜಗತ್ತು ಆಳಲ್ಪಡ್ತಾ ಇದೆ ಅನ್ನತಕ್ಕಂತಹ ಒಂದು ವಿಚಾರ. ಇನ್ನು ಸಂಭೋಗ ಕ್ರಿಯೆಯಲ್ಲಿ, ಲೈಂಗಿಕ ಕ್ರಿಯೆಯಲ್ಲಿ ಆಸಕ್ತಿಯನ್ನು ಹೊಂದಿರುವಂತಹವರು ಯಾರು ಅನ್ನತಕ್ಕಂತಹ ವಿಚಾರ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ರಾಹು, ಕೇತು ಅನ್ನತಕ್ಕಂತಹ 9 ಗ್ರಹಗಳ ಅಧೀನದಲ್ಲಿ ಇರತಕ್ಕಂತಹ ಒಂದು ವಿಚಾರವನ್ನು ಇವತ್ತು ಈ ಸಂಚಿಕೆಯಲ್ಲಿ ಹೇಳ್ತಾ ಇದ್ದೀನಿ ಗುರುಗಳು. ಅಂದರೆ ಲಗ್ನದಿಂದ 7ನೇ ಮನೆ ಅಂದರೆ ಅದು ಕಳತ್ರ ಭಾವ ಅಂತ ನಾವು ಹೇಳ್ತೇವೆ. ದಾಂಪತ್ಯದಲ್ಲಿ ಸುಖವನ್ನು ನೀಡತಕ್ಕಂತಹ ಒಂದು ಕಳತ್ರ ಭಾವ ಅಂತ ಹೇಳ್ತೇವೆ. ಈ ಕಳತ್ರ ಭಾವದಲ್ಲಿ ಯಾವ ಗ್ರಹ ಇದ್ದರೆ, ಅಂದರೆ ಲಗ್ನದಿಂದ 7ನೇ ಮನೆಯಲ್ಲಿ ಯಾವ ಗ್ರಹ ಸ್ಥಿರವಾಗಿದ್ದರೆ ಆ ವ್ಯಕ್ತಿ ಅಥವಾ ಆ ಜಾತಕಸ್ಥನ ಒಂದು ಲೈಂಗಿಕ ಜೀವನ ಯಾವ ರೀತಿ ಇರುತ್ತದೆ ಅನ್ನತಕ್ಕಂತಹ ಒಂದು ನಿರ್ಣಯವನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದೀನಿ. ವೀಕ್ಷಕರೇ, ಸೂರ್ಯಗ್ರಹ ಅನ್ನತಕ್ಕಂತಹದ್ದು ತುಂಬ ಉತ್ತಮವಾದಂತಹ, ತೇಜೋಮಯವಾಗಿರುವಂತಹ, ಶಾಖಪೂರ್ಣವಾಗಿರುವಂತಹ ಒಂದು ಗ್ರಹ. ಈ ಗ್ರಹ ದಾಂಪತ್ಯದೊಂದಿಗೆ, ಅಂದರೆ ಲಗ್ನದಿಂದ 7ನೇ ಮನೆಯ ದಾಂಪತ್ಯ ಜೀವನವನ್ನು ಸೂರ್ಯಗ್ರಹ ಆ 7ನೇ ಮನೆಯಲ್ಲಿ ಇದ್ದರೆ ಯಾವ ರೀತಿಯಾಗಿ ಅರ್ಥೈಸ್ತಾನೆ, ಯಾವ ರೀತಿಯಾಗಿ ವ್ಯಕ್ತಿಯನ್ನ ಲೈಂಗಿಕ ಕ್ರಿಯೆ ಅಥವಾ ಸಂಭೋಗ ಕ್ರಿಯೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವವನ್ನು ಅಲ್ಲಿ ಚಿತ್ರಣವನ್ನು ನೀಡ್ತಾನೆ ಅನ್ನೋದನ್ನ ಇಲ್ಲಿ ಈ ಒಂದು ವಿಚಾರದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೂರ್ಯಗ್ರಹ ಲಗ್ನದಿಂದ 7ನೇ ಮನೆಯಲ್ಲಿ ಇದ್ದರೆ, ಅಂದರೆ ಸೂರ್ಯ ಗ್ರಹ ಮೂಲತಃ ತಾಪಮಾನವಾಗಿರ್ತಕ್ಕಂತಹ ಒಂದು ಗ್ರಹ. ಆ ವ್ಯಕ್ತಿ, ಆ ಜಾತಕಸ್ಥ ಸಂಗಾತಿಯೊಡನೆ ಆ ಲೈಂಗಿಕ ಕ್ರಿಯೆಯಲ್ಲಿ, ಲೈಂಗಿಕ ವರ್ತನೆಯಲ್ಲಿ ಆಕ್ರಮಣಕಾರಿಯಾದಂತಹ ವರ್ತನೆಯನ್ನು ಹೊಂದುತ್ತಾನೆ. ಹಾಗಾಗಿ ಸೂರ್ಯ ಲಗ್ನದಿಂದ 7ನೇ ಮನೆಯಲ್ಲಿ ಇದ್ದರೆ ಅವರ ಲೈಂಗಿಕ ಕ್ರಿಯೆ ತುಂಬ ಅಗ್ರೆಸಿವ್, ಅಂದರೆ ತಾಪಮಾನಪೂರ್ಣವಾಗಿ ಅಗ್ರೆಸಿವ್ ಆಗಿ ಆಕ್ರಮಣಕಾರಿಯಾದಂತಹ ಒಂದು ವಿಚಾರವನ್ನು ಜಾತಕಸ್ಥ ಸಂಗಾತಿಯೊಡನೆ ಹೊಂದಿರ್ತಾನೆ. ಮತ್ತು 2ನೇ ಗ್ರಹ ಆಗಿರುವಂತಹ ಚಂದ್ರ ಲಗ್ನದಿಂದ 7ನೇ ಮನೆಯಲ್ಲಿ ಇದ್ದರೆ, ಈ ಚಂದ್ರ ಅನ್ನತಕ್ಕಂತಹದ್ದು ಹೇಳುವುದಾದರೆ ಚಂದ್ರೋ ಮಾನಸೋ ಜಾತಕ, ಅಂದರೆ ಚಂದ್ರ ಮೂಲತಃ ಮನಸ್ಸಿನ ಕಾರಕನಾಗಿರುವಂತಹ ಗ್ರಹ. ಈ ಗ್ರಹ ಮನಸ್ಸಿಗೆ ಹಿತವನ್ನು ನೀಡುವಂತಹವನು, ಮನಸ್ಸಿಗೆ ಮುದವನ್ನು ನೀಡತಕ್ಕಂತಹ ಒಂದು ಗ್ರಹ ಆಗಿರ್ತದೆ. ಜಾತಕಸ್ಥನಿಗೆ ಶೃಂಗಾರವಾದಂತಹ ಅಭಿಲಾಷೆಯನ್ನು, ಮನೋ ಇಚ್ಛೆಯನ್ನು ಉಂಟು ಮಾಡ್ತಾನೆ. ಯಾರ ಜಾತಕದಲ್ಲಿ ಲಗ್ನದಿಂದ 7ನೇ ಮನೆಯಲ್ಲಿ ಚಂದ್ರ ಇರುವನೋ ಅವರು ಆದರ್ಶಪ್ರಾಯವಾದಂತಹ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಆನಂದದಾಯಕವನ್ನು ಹೊಂದುತ್ತಾರೆ. ಇಂತಹವರಿಗೆ ಅತಿಯಾದ ಆನಂದ, ಅತಿಯಾದ ಒಂದು ಸುಖದಿಂದ ಶೀಘ್ರ ಸ್ಖಲನ ಸಮಸ್ಯೆಯನ್ನು ಇವರು ಎದುರಿಸ್ತಾರೆ ಅಂತ ಹೇಳ್ಬೋದು. ಇನ್ನು ಮಂಗಳ 7ನೇ ಮನೆಯಲ್ಲಿ ಇದ್ದರೆ, ಮಂಗಳ ಹೇಳಿದ ಹಾಗೆ ಕುಜಗ್ರಹನು ಅಂತ ಕರೀತಾರೆ. ಮಂಗಳನಿಗೆ ಮಂಗಳ ದೋಷ, ಅಂದರೆ 7ನೇ ಮನೆಯಲ್ಲಿ, ಲಗ್ನದಿಂದ 7ನೇ ಮನೆಯಲ್ಲಿ ಕುಜ ಇದ್ದರೆ, ಕಳತ್ರ ಭಾವದಲ್ಲಿ ಕುಜ ಇದ್ದರೆ ಅದಕ್ಕೆ ನಾವು ಕುಜದೋಷ ಅಂತಲೂ ನಿರ್ಣಯ ಮಾಡ್ತೇವೆ. ಹಾಗಾಗಿ ಈ ಕುಜ ಅಂತ ಅಂದರೆ
ತುಂಬ ರೀತಿಯ ಒಂದು ವ್ಯಗ್ರತೆಯನ್ನು ಉಂಟು ಮಾಡ್ತಕ್ಕಂತಹವನು. ಕುಜ ದೇಹದಿಂದ ಬಲಿಷ್ಠತೆಯನ್ನು ಕೊಡ್ತಕ್ಕಂತಹ ವ್ಯಕ್ತಿ. ಹಾಗಾಗಿ ಕೊಡ್ತ ಕ್ಷಮಿಸಿ ಕೊಡ್ತಕ್ಕಂತಹ ಒಂದು ಗ್ರಹ ಬಲಿಷ್ಠತೆಯನ್ನು ಉಂಟು ಮಾಡುವುದರಿಂದ ಸಂಗಾತಿಯೊಡನೆ ಬಹಳ ಒಂದು ಕೆಟ್ಟದಾದಂತಹ ಒಂದು ವಿಚಾರ, ಲೈಂಗಿಕ ಕ್ರಿಯೆಯಲ್ಲಿ ಕೆಟ್ಟದಾದಂತಹ ವರ್ತನೆಯನ್ನು ಉಂಟು ಮಾಡ್ತಕ್ಕಂತಹವನಾಗಿರ್ತಾನೆ ಜಾತಕಸ್ಥರು. ಹಾಗಾಗಿ ಇವರಿಗೆ ಸಂತಾನ ದೋಷ ಕೂಡ ಇವರಿಗೆ ಉಂಟಾಗ್ತದೆ ಅಂತ ಹೇಳಬಹುದು. ಇನ್ನು ಬುಧ 7ನೇ ಮನೆಯಲ್ಲಿದ್ದರೆ, ಬುಧ 7ನೇ ಮನೆಯಲ್ಲಿದ್ದರೆ ಏನಾಗ್ತದೆ? ಬುಧ ಮನಸ್ಸಿನ ಕಾರಕ, ಮಾನಸಿಕ ಚಂಚಲತೆಯನ್ನು ಉಂಟು ಮಾಡ್ತಾನೆ. ಬುಧ ನರಮಂಡಲಗಳ ಮೇಲೆ ಪರಿಣಾಮವನ್ನು ಕೊಡ್ತಾನೆ. ಹಾಗಾಗಿ ಮಂದಗೊಳಿಸುವಂಥವನು, ಅಂದರೆ ಏಕಾಗ್ರತೆಯನ್ನು ಕದಡಿಸುವಂತಹವನಾಗಿರೋದ್ರಿಂದ ಅಸ್ಥಿರವಾದಂತಹ ಲೈಂಗಿಕ ಕ್ರಿಯೆ, ಅಸ್ಥಿರವಾದಂತಹ ಲೈಂಗಿಕ ಆಸಕ್ತಿಯನ್ನು ಉಂಟು ಮಾಡ್ತಾನೆ ಅಂತ ಹೇಳ್ಬಹುದು. ಇನ್ನು ಗುರುಗ್ರಹ ಲಗ್ನದಿಂದ 7ನೇ ಮನೆಯಲ್ಲಿ ಇದ್ದರೆ, ಗುರು ಸಂಸ್ಕಾರಯುತರಾದಂತಹವನು. ಗುರು ತುಂಬ ಅಚ್ಚುಕಟ್ಟಾದಂತಹ ನೀತಿ ನಿಯಮಗಳನ್ನು ಪಾಲಿಸುವಂತಹ ಒಂದು ಗ್ರಹ. ಹೇಳುವುದಾದರೆ ಎಲ್ಲ ಗ್ರಹಗಳಲ್ಲಿ ಗುರುಗ್ರಹನೇ ಪ್ರಮುಖವಾದಂತಹ ಒಂದು ಗ್ರಹ. ಗುರು ಅನ್ನತಕ್ಕಂತಹವನು ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಕಾಯುವರಿಲ್ಲ ಅನ್ನತಕ್ಕಂತಹ ಒಂದು ಸ್ಥಾನದಲ್ಲಿ ಆ ಗುರುಗ್ರಹ ಇದೆ. ಹಾಗಾಗಿ ಗುರುಗ್ರಹ ಯಾರದ್ದು ಲಗ್ನದಿಂದ 7ನೇ ಮನೆಯಲ್ಲಿ ಇರುತ್ತದೆಯೋ ಅಂಥವರು ಸಂಗಾತಿಯೊಡನೆ ಗೌರವಪೂರ್ಣಯುತವಾದಂತಹ ಒಂದು ಲೈಂಗಿಕ ಕ್ರಿಯೆಯನ್ನು ನಡೆಸಿಕೊಂಡು ಹೋಗ್ತಾರೆ. ಹಾಗಾಗಿ ಇವರು ಎಲ್ಲ ರೀತಿಯಿಂದಲೂ ಲೈಂಗಿಕ ಆಸಕ್ತಿಯಲ್ಲಿ ಯಶಸ್ವಿಯುತ ಜೀವನವನ್ನು ನಡೆಸ್ತಾರೆ. ಹಾಗಾಗಿ ಇವರಿಗೆ ದಾಂಪತ್ಯದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು, ಕುಂದುಕೊರತೆಗಳು ಬಾರದೇ ಇರುವುದರಿಂದಾಗಿ ಇವರಲ್ಲಿ ಅತೃಪ್ತಿ ಬಯಕೆ, ಅತೃಪ್ತ ಜೀವನ ಅನ್ನತಕ್ಕಂತಹದ್ದು ಇರುವುದಿಲ್ಲ. ಲೈಂಗಿಕ ಜೀವನ ತುಂಬ ಒಂದು ಸಂಸ್ಕಾರಯುತವಾಗಿ, ಒಂದು ನೀತಿಯುತವಾಗಿ ನಡೆಸುವಂಥವರು. ಮತ್ತು ಇವರು ವ್ಯಭಿಚಾರಿಗಳಾಗಿರುವುದಿಲ್ಲ. ಸಂಗಾತಿಯೊಡನೆ ಬಹಳಷ್ಟು ಏಕಪತ್ನಿಯ ಒಂದು ವೃತಸ್ಥರಾಗಿರ್ತಕ್ಕಂತಹವರು ಅಂತ ಹೇಳಿದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಗುರುಗ್ರಹ 7ನೇ ಮನೆಯಲ್ಲಿದ್ದರೆ ಅವರ ಜೀವನ ಯಶಸ್ವಿಯುತವಾದಂತಹ ಜೀವನ ಆಗಿರ್ತದೆ ಅಂತ ಹೇಳಬಹುದು. ಈ ಸಂಚಿಕೆಯನ್ನು 2ನೇ ಸಂಚಿಕೆಯಲ್ಲಿ ಮುಂದುವರಿಸ್ತೇನೆ. ಇನ್ನಿತರ ಗ್ರಹಗಳ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನಿತರ ಗ್ರಹಗಳನ್ನು 7ನೇ ಮನೆಯಲ್ಲಿ ಇನ್ನಿತರ ಗ್ರಹ ಅಂದರೆ ಈ ಸೂರ್ಯ, ಚಂದ್ರ, ಕುಜ, ಬುಧ ಮತ್ತು ಗುರು, ಈ ಗ್ರಹಗಳನ್ನು ಹೊರತುಪಡಿಸಿ ಇನ್ನೂ ಬೇರೆ ಗ್ರಹಗಳಿದ್ದಾವೆ. ಹಾಗಾಗಿ ಆ ಗ್ರಹಗಳು 7ನೇ ಮನೆಯ ಒಂದು ಲಗ್ನದಿಂದ 7ನೇ ಮನೆಯಲ್ಲಿದ್ದರೆ ಯಾವ ರೀತಿ ಫಲಾಫಲಗಳನ್ನು ಕೊಡ್ತವೆ, ಯಾವ ರೀತಿಯಾದಂತಹ ಒಂದು ಲೈಂಗಿಕ ಆಸಕ್ತಿಯಲ್ಲಿ ವ್ಯಕ್ತಿ ಮುಂದುವರಿತಾನೆ ಅನ್ನತಕ್ಕಂಥ ವಿಷಯವನ್ನು ಮುಂದುವರಿಸ್ತೀನಿ. ನಮಸ್ಕಾರ.